ಪ್ರೇಸ್ ದ ಲಾರ್ಡ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ಈ ದಿನ ನಾವು ಸಂದೇಶ ಕೇಳುವುದಕ್ಕಿಂತ ಮುಂಚೆ ಕರ್ತನ ನಾಮ ಮಹಿಮೆ ಪಡಿಸಿಬಿಟ್ಟು ಆತನ ನಾಮ ಮಹಿಮೆ ಪಡಿಸುವುದೇ ನಮಗೆ ಮುಖ್ಯ ಅಲ್ಲವಾ? ಬನ್ನಿರಿ, ನಾಮ ಮಹಿಮೆ ಪಡಿಸಿಬಿಟ್ಟು ಸಂದೇಶಕ್ಕೆ ಹೋಗೋಣ. ಅರ್ಥ ಆಯ್ತಾ? ಈ ದಿನ ದೇವ್ರು ಏನು ಮಾತಾಡ್ತಾರೆ ಅಂತ ನಾವು ನೋಡಬೇಕು. ಅರ್ಥ ಆಯ್ತಾ? ಬನ್ನಿರಿ, ಎಲ್ಲರೂ ಸಂತೋಷವಾಗಿ ಆತನ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವನೇ ನನ್ನೆಸುವೆ, ನಿನ್ನಾಮ ಮಹಿಮೆ ಹೊಂದಲಿ. ಓ ದೇವನೇ ನನ್ನೆಸುವೆ, ನಿನ್ನ ನಾಮ ಮಹಿಮೆ ಹೊಂದಲಿ. ಆರಾಧನೆ 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 ನಿಮಗೆ ನನ್ನೇಸುವೆ. ಪರಿಶುದ್ಧಾತ್ಮನೇ ನಿನ್ನನ್ನು ಸ್ವಾಗತಿಸುವೆ. ನೀ ಆಳ್ವಿಕೆ ಮಾಡು ಪರಿಶುದ್ಧಾತ್ಮನೇ, ಚಲಿಸು ನೀನು ಪರಿಶುದ್ಧಾತ್ಮನೇ. ಕರ್ತನ ನಾಮ, ಯೇಸುವಿನ ನಾಮ, ಪರಿಶುದ್ಧಾತ್ಮನ ನಾಮ ಮಹಿಮೆ ಹೊಂದಲಿ. ನನ್ನೇಸುವೆ ನನ್ನೇಸುವೆ. Glory to God, glory to God, glory to God. Thank you Jesus, thank you Lord, thank you Lord, thank you Lord. ಪ್ರೇಸ್ ದ ಲಾರ್ಡ್. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. 146 1-10 ಕೀರ್ತನೆಗಾರನು ಏನು ಮಾತಾಡ್ತಾ ಇದ್ದಾನೆ ಅನ್ನೋದು ಈ ದಿನ ನೋಡಿಕೊಳ್ಳೋಣವೇ? ಬನ್ನಿರಿ, ಎಲ್ಲರೂ ಹೋಗೋಣ, ಓದಿಕೊಳ್ಳೋಣ. 146ನೇ ಕೀರ್ತನೆ, ಸತ್ಯವೇದ ವಾಕ್ಯವನ್ನು ತೆಗೆದು ಓದಿಕೊಳ್ಳೋಣ. 1 2 3 4. ಯಾಹುವಿಗೆ ಸ್ತೋತ್ರ ನನ್ನ ಮನವೇ, ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆವಿಡುವುದಕ್ಕಿಂತ ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ನೋಡಿ, ನಾವು ದೇವರನ್ನು ನಂಬಿ ನಡೆಯುವಾಗ ಮನುಷ್ಯರನ್ನು ನಾವು ಎದುರು ನೋಡುವುದಕ್ಕಿಂತ ಮುಂಚೆ ಕರ್ತನ ನಾಮವನ್ನು ಮಹಿಮೆ ಪಡಿಸುತ್ತಾ ಕರ್ತನನ್ನೇ ನಾವು ದೃಷ್ಟಿಸಿ ನೋಡುವವರಾಗಿರಬೇಕು. ಆಗ ನಮ್ಮ ದಿನವೆಲ್ಲ ಹಾಳಾಗದೆ ಆಶೀರ್ವಾದವಾಗಿ ಇರುತ್ತದೆ ಎನ್ನುವುದೇ ಕೀರ್ತನೆಗಾರನು ಇಲ್ಲಿ ಹೇಳ್ತಾ ಇರುವುದು. ನೋಡಿ, ಇಲ್ಲಿ ನಾವು ನೋಡುವಾಗ ನಾವು ಯಾರನ್ನ ನೆನಪು ಮಾಡ್ಕೊಳ್ತೀವಿ? ದಾವೀದನನ್ನು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿ ದಾವೀದನು ಈ ವಾಕ್ಯಗಳಲ್ಲಿ ಕೀರ್ತನೆಯಲ್ಲಿ ಮಾತನಾಡಿರೋದು, ದೇವರೇ ನನ್ನನ್ನು ಕೈ ಬಿಡಬೇಡ, ನಾನು ನಿನ್ನನ್ನೇ ನೋಡ್ತಾ ಇದ್ದೀನಲ್ಲ, ಶತ್ರುಗಳೆಲ್ಲ ನನ್ನನ್ನು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರನ್ನು ನೀನು ಧ್ವಂಸ ಮಾಡು ಅಂತ ಹೇಳುವ ವಾಕ್ಯಗಳನ್ನು ನಾವು ಮೊದಲು ಧ್ಯಾನ ಮಾಡಿದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳೋದು, ಮನುಷ್ಯನನ್ನು ನಂಬಬೇಡ, ಅವನನ್ನು ಎಷ್ಟು ನಂಬಿದರೂ ಆ ದಿನ ಎಲ್ಲ ಹಾಳಾಗುತ್ತದೆ. ಅದೇ ದೇವರನ್ನು ನಂಬಿದರೆ ನೀನು ಆಶೀರ್ವಾದವಾಗಿರ್ತೀಯ ಅಂತ ಇಲ್ಲಿ ಕೀರ್ತನೆಗಾರನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬನ್ನಿರಿ, 5 6 7 ಓದಿಕೊಳ್ಳೋಣ. ಯಾವನಿಗೆ ಯಾಕೋಬನ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ನೋಡಿ, ನಾವು ದೇವರನ್ನು ನಂಬಿರುವಾಗ ನಾವು ಧನ್ಯರು. ನಾವು ಮನುಷ್ಯರನ್ನು ನೋಡೋದಿಲ್ಲ, ದೇವರನ್ನೇ ನೋಡ್ತಾ ಇದ್ದೀವಿ. ದೇವರು ನಮ್ಮ ಅವಶ್ಯಕತೆಗಳು ಏನೆಂದು ಆತನಿಗೆ ಗೊತ್ತಿದೆ. ನಮಗೆ ಬಿಡುಗಡೆ ಬೇಕಾ? ಮಕ್ಕಳ ಆಶೀರ್ವಾದ ನೋಡಬೇಕಾ? ಇಲ್ಲ ನಾವು ನಮ್ಮ ಆಶೀರ್ವಾದ ನಾವು ಕಾಣಬೇಕಾ? ನಮಗೆ ಆರೋಗ್ಯ ಆಯಸ್ಸು ಬಲ ಬೇಕಾ? ನಮ್ಮ ಉದ್ಯೋಗಕ್ಕೆ ಮಾರ್ಗ ಬೇಕಾ? ಎಲ್ಲವನ್ನೂ ದೇವರಿಗೆ ಗೊತ್ತಿದೆ. ಆದರೆ ನಮ್ಮ ದೃಷ್ಟಿ ಕರ್ತನನ್ನೇ ನೋಡುವವರಾಗಿರಬೇಕು ಎಂದು ಕೀರ್ತನೆಗಾರನು ಇಲ್ಲಿ ಹೇಳ್ತಾ ಇರೋದು. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವನನ್ನು ಬಿಡಿಸುತ್ತಾನೆ,
ಯೆಹೋವ ಬಿಡಿಸುತ್ತಾನೆ. ನೋಡಿ ಇಲ್ಲಿ ಹೇಳ್ತಾ ಇರೋದು, ನೋಡಿ ನಾವು ಆದಿಕಾಂಡದಲ್ಲಿ ನಾವು ಓದಿದ್ದೇವೆ ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಎಲ್ಲ ಒಳ್ಳೆಯದಾಗಿ ದೇವರು ನೋಡಿ ಸೃಷ್ಟಿ ಮಾಡಿರೋದು. ಅರ್ಥ ಆಯ್ತಾ? ಹಾಗಾದರೆ ಸೃಷ್ಟಿ ಮಾಡಿದವನು ನಮಗೆ ಕೊಟ್ಟಂಥ ವಾಗ್ದಾನವನ್ನು ಮರೆಯಲು ಸಾಧ್ಯವೇ? ಖಂಡಿತವಾಗಲೂ ಸಾಧ್ಯ ಇಲ್ಲ ದೇವರ ಮಕ್ಕಳೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದರು, ಹಿಂಸೆಗೆ ಗುರಿಯಾದವರನ್ನು ಕಾಪಾಡುವುದಕ್ಕೂ, ಹಸಿದವರಿಗೆ ಆಹಾರವನ್ನು ಕೊಡುವುದಕ್ಕೂ, ಸೆರೆಯಲ್ಲಿರುವವರನ್ನು ಬಿಡಿಸುವುದಕ್ಕೂ ಯೆಹೋವನು ಮುಂದೆ ಬರುತ್ತಾನೆ ಎಂದು. ಒಂದು ವೇಳೆ ನೀವು ಸೆರೆಯಲ್ಲಿದ್ದೀರಾ, ಹಸಿದವರಾಗಿದ್ದೀರಾ, ಕಷ್ಟದಲ್ಲಿದ್ದೀರಾ, ವೇದನೆ ಪಡುವವರಾಗಿದ್ದೀರಾ, ಈ ದಿನ ನೋಡಿ ನಿಮಗೆ ಒಂದು ಬಿಡುಗಡೆ ಸಿಗುತ್ತದೆ. ಕರ್ತನು ನಿಮ್ಮೆಲ್ಲರನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ನಂಬುವರು ಕರಗಳರೆತ್ತಿ ಜಯಘೋಷ ಮಾಡೋಣವೇ? ಹಲ್ಲೆಲೂಯಾ. ಅದೇ 8-9 ನೋಡಿಕೊಳ್ಳೋಣವೇ. ಕೊನೆಯದಾಗಿ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ನೋಡಿ, ನೀನು ಕುಗ್ಗಿ ಹೋಗಿದೆಯಾ, ಆ ವಿಷಯಗಳಲ್ಲೇ ದೇವರು ನಿನಗೆ ಬಿಡುಗಡೆ ಕೊಡ್ತಾರೆ. ನೀತಿವಂತರನ್ನು ದೇವರು ಕೈ ಬಿಡುವವರಲ್ಲ. ಕುರುಡರಿಗೆ ಕಣ್ಣು ಕಾಣೋದಿಲ್ಲ. ನೋಡಿ, ಕಣ್ಣಿದ್ರೂ ಅವರಿಗೆ ಕಣ್ಣಿರೋದಿಲ್ಲ. ನಿಜವಾದನ್ನು ನೋಡುವುದಕ್ಕೆ ಕಣ್ಣು ಕಾಣಲ್ಲ, ಅವರಿಗೆ ಕುರುಡುತನ ಇರುತ್ತದೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ, ದೇವರನ್ನೇ ನಂಬಿ ಬಾಳುವವರನ್ನು ಪ್ರೀತಿಸುತ್ತಾನೆ ದೇವರು ಅಂತ ಕೀರ್ತನೆಗಾರನು ಇಲ್ಲಿ ಮಾತಾಡ್ತಾ ಇರೋದು. ಯೆಹೋವನು 10:9 ಓದಿಕೊಳ್ಳೋಣ. 146:9. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ನೋಡಿ, ದೇವರು ನಮ್ಮನ್ನು ಕೈ ಬಿಡುವ ದೇವರೇ ಅಲ್ಲ. ಅರ್ಥ ಆಯ್ತಾ? ನಾವು ಅನಾಥರಾಗಿದ್ದೇವಾ? ನಮಗೆ ಯಾರೂ ಇಲ್ವಾ? ನಮ್ಮ ಮಕ್ಕಳು ಕೈ ಬಿಟ್ಟಿದ್ದಾರಾ? ನಾವು ಯಾವ್ಯಾವ ಪರಿಸ್ಥಿತಿನಲ್ಲಿ, ಮಕ್ಕಳಿಗೆ ತಂದೆ ತಾಯಿ ಕೈ ಬಿಟ್ಟಿದ್ದಾರಾ? ಯಾವ್ಯಾವ ಪರಿಸ್ಥಿತಿನಲ್ಲಿ ನಾವಿದ್ದೇವೋ ಆ ಪರಿಸ್ಥಿತಿಯನ್ನು ಚೇಂಜ್ ಮಾಡಿ ಆಶೀರ್ವಾದಕ್ಕೆ ಕರೆದುಕೊಂಡು ಬರುವುದಕ್ಕೆ ಈ ದಿನ ಒಂದು ಒಳ್ಳೆಯ ಆಶೀರ್ವಾದದ ದಿನವಾಗಿದೆ. ನಾವು ಸಂತೋಷದಿಂದ ಆಲಯಕ್ಕೆ ಹೋಗಿ ಸ್ತುತಿಸಿ ಕೊಂಡಾಡಬೇಕು ದೇವರ ಮಕ್ಕಳೇ. ಸದಾ ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರನ್ನೇ ದೃಷ್ಟಿಸಿ ನೋಡಬೇಕು, ಮನುಷ್ಯರನ್ನಲ್ಲ. ಅರ್ಥ ಆಯ್ತಾ? ಈ ದಿನ ಮನುಷ್ಯ ಸಾಲ ತಗೊಳ್ಳೋಣ, ಬಡ್ಡಿಗೆ ತಗೊಳ್ಳೋಣ, ಈ ಥರಲ್ಲೇ ಇರುತ್ತೆ ದೇವರ ಮಕ್ಕಳೇ. ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಬಿಟ್ಟು ನೀವು ಮುಂದೆ ಹೋಗಬೇಕು. ಪರಿಶುದ್ಧಾತ್ಮನು ನೋಡಿ, ನೀವು ಹೋಗುವ ಮಾರ್ಗವೆಲ್ಲ ಸರಿಪಡಿಸಿ ನಿಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗೋಕ್ಕೆ ಆತನಿಗೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ? ನಂಬುತ್ತೀರಾ? ಪರಿಶುದ್ಧಾತ್ಮನನ್ನು, ನಮ್ಮ ಏಸಪ್ಪನನ್ನು ನೀವು ನಂಬುವಾಗ ತಂದೆಯಾದ ದೇವರು ಮಹಿಮೆ ಹೊಂದುತ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಕೊನೆಯದಾಗಿ ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಿಂತ ಮುಂಚೆ ಕೊನೆಯದಾಗಿ ಕೀರ್ತನೆಗಾರನು ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ಯೆಹೋವನು ಸದಾಕಾಲವೂ ಅರಸನಾಗಿರುವನು, ಚಿಯೋನೇ ನಿನ್ನ ದೇವರು ತಲಾಂತರಕ್ಕೂ ಆಳುವರು. ಯಾಹುವಿಗೆ ಸ್ತೋತ್ರ. ನೀನು ಯಾಕೆ ಭಯ ಪಡ್ತೀಯ? ಚಿಯೋನಿನ ಮಕ್ಕಳೇ, ಸದಾಕಾಲ ನಿನಗೆ ಅರಸನಾಗಿ ನಿನಗೆಲ್ಲ ಮಾಡುವ ದೇವರನ್ನು ನೀನು ನಂಬಿ ಬದುಕು. ಸೋತೋಗ್ಬೇಡ, ಮನನೊಂದಬೇಡ, ಆತ್ಮವನ್ನು ಬಲಪಡಿಸು, ದೃಢಪಡಿಸು. ನಾನು ನಿನ್ನ ಜೊತೆಯಲ್ಲಿದ್ದೀನಿ ಅಂತ ಕೀರ್ತನೆಗಾರನು ದೇವರು ಮಾತನಾಡಿರುವುದನ್ನು ಹೇಳಲು ಶಕ್ತನಾಗಿದ್ದಾನೆ. ದೇವರು ನೋಡಿ, ನಾವು ದೇವರನ್ನು ನಂಬಿದ್ರೆ ಶಾಂತಿ ಸಮಾಧಾನದಿಂದ ಇರ್ಬೋದು. ಮನುಷ್ಯರನ್ನು ನಂಬಿದ್ರೆ ಮನುಷ್ಯರು ಕೊಡುವುದನ್ನು ಕೆಲವೇ ದಿನಗಳು ಖರ್ಚಾಗೋಗ್ಬಿಡುತ್ತೆ, ಮತ್ತೆ ಅದೇ ಪ್ರಾಬ್ಲಮ್. ಆದರೆ ದೇವರು ಕೊಡುವ ಸಹಾಯ ಕೊನೆಯವರೆಗೂ ದೇವರ ಮಕ್ಕಳೇ, ಬಿಡುಗಡೆ, ಸಹಾಯ, ಅದ್ಭುತ, ಕೊನೆಯವರೆಗೂ ನಾವು ನೆಮ್ಮದಿಯಾಗಿ ಬಾಳ್ಬೋದು. ನಂಬಿಕೆಯಿಂದ ಆತನ ನಾಮ ಮಹಿಮೆ ಪಡಿಸಿ ಮುಗಿಸೋಣ. ನಂಬುತ್ತೀರಾ? ಈ ವಾಕ್ಯ ಬರೆದಿಟ್ಟುಕೊಂಡು ಧ್ಯಾನ ಮಾಡಿರಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಕಣ್ಗಳನ್ನು ಮುಚ್ಚೋಣವೇ, ಮಹಿಮೆ ಪಡಿಸೋಣವೇ. ನಮಗೆ ಒಳ್ಳೆ ವಾಕ್ಯ ದೇವರು ಕೊಟ್ಟಿದ್ದಾರಲ್ಲ, ಪರಿಶುದ್ಧಾತ್ಮ ನಡೆಸ್ತಾ ಇದ್ದಾರಲ್ಲ, ನಾವು ಸಂತೋಷದಿಂದ ಆಲಯಕ್ಕೆ ಹೋಗಬೇಕು. ಹಲ್ಲೆಲೂಯಾ. ಕರ್ತನೇ, ಸ್ತೋತ್ರ 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 ಸ್ತೋತ್ರ. ಎಲ್ಲ ನಿನ್ನಯ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ.
ಪರಲೋಕ ತಂದೆಯೇ, ಪರಿಶುದ್ಧಾತ್ಮನೇ ಏಸಪ್ಪ, ಈ ವಾರವೆಲ್ಲ ನಿನ್ನ ಕೃಪೆಯಿಂದ ನಡೆಯುವುದಕ್ಕೆ ನಾನು, ನನ್ನ ಕುಟುಂಬ, ದೇವರೇ ಯೂಟ್ಯೂಬ್ ನೋಡುವ ಎಲ್ಲ ನಿನ್ನ ಮಕ್ಕಳ ಕುಟುಂಬವನ್ನು ನೀನು ಕೈ ಹಿಡಿದು ನಡೆಸುವಂತೆ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಇವರೆಲ್ಲರನ್ನು ಬ್ಲೆಸ್ ಮಾಡ್ತಾ ಇದ್ದೀನಿ. ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತಾವೆ. ಥ್ಯಾಂಕ್ ಯು ಜೀಸಸ್. ತಗ್ಗಿಸಿ ನನ್ನನ್ನು ಒಪ್ಪಿಸಿಕೊಡ್ತಾ ಇದ್ದೀನಿ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಲಿ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಗಾಡ್ ಬ್ಲೆಸ್ ಯು.